ನೀವು ಬರ್ರಿ ನೀವು ಬರ್ರಿ ಆ ಕಡೆ ಬರ್ರಿ ಎಲ್ಲ ಒಂದಕ್ಕೆ ಹೋಗ್ಯಾರ ಈಗ ಇನ್ನೊಂದು ಚೇರ್ ಇಲ್ಲಿ ಈ ಕಡೆ ನೀವು ಸರ್ ಇಲ್ಲ ನಂದೇ ಧ್ವನಿ ಎಲ್ಲ ಅಧ್ಯಕ್ಷರು ಸ್ವಾಗತ ಮಾಡ್ರಿ ಜೋರ ಹೇಳ್ತಾರೆ ಆನ್ ಬಿಹಾಫ್ ಆಫ್ ಅಧ್ಯಕ್ಷರು ಅಲ್ಲ ಅವ್ರು ಶಲ್ಯ ತುಂಬ ನೋಡಪ್ಪ ಅದೇ ಅಲ್ಲಿ ತಳಗಿರ್ಬೇಕಲ್ಲಿ ತೊಂಬಿಡಿಲ್ಲ ನನ್ನ ಗಾಡಿಯಾಗ ಒಂದು ಐತಿ ಒಂದು ನಿಮಿಷ ಸ್ಟಾರ್ಟ್ ಒಂದೇ ನಿಮಿಷ ಸ್ಟಾರ್ಟ್ ಅಲ್ಲ ಒಂದೇ ನಿಮಿಷ ಸ್ಟಾರ್ಟ್ ತಡ್ರಿ ಒಂದೇ ನಿಮಿಷ ಇಲ್ಲ ಅದಾವ ಈಗ ಅರ್ಜೆಂಟ್ ಆಯ್ತಲ್ಲ ಅಲ್ಲ ಒಂದೇ ನಿಮಿಷ ಒಂದು ನಿಮಿಷ ಅರ್ಜೆಂಟ್ ಶೆಲ್ಲ ತುಂಬ ಕಡೆಗೆ ಎಲ್ಲಿ ತುಂಬ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪತ್ರಿಕಾಗೋಷ್ಠಿ ಆರಂಭಿಸಿದ ಮಾಧ್ಯಮದ ಸ್ನೇಹಿತರನ್ನ ಸ್ವಾಗತ ಕೋರುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನ ಜಿಲ್ಲಾಧ್ಯಕ್ಷರಾದ ಕೊರ್ಲಿಂಗಪ್ಪ ಅಂಗಡಿಯವರನ್ನ ನಾನು ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಮಾಜಿ ಸಚಿವರಾದ ಎಸ್ ಕೆ ಬೆಳೂರವ್ರನ್ನ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಜನಪ್ರಿಯ ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟ್ನಾಯಕ್ ಅವ್ರನ್ನ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಅಧ್ಯಕ್ಷರಾದ ನಡಳಿ ಸಾಹೇಬರನ್ನ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಮಾಜಿ ಶಾಸಕರಾದ ರಮೇಶ್ ಬುಸ್ನೂರ್ ಸಾಹೇಬರನ್ನ ಸ್ವಾಗತ ಕೊಡ್ತೇನೆ. ಅದೇ ರೀತಿ ಅರುಣ್ ಶಾಪೂರ್ ಅವ್ರನ್ನ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ಬಿಜೆಪಿ ಮುಖಂಡರಾದ ವಿಜಯಗೌಡ ಪಾಟೀಲ್ ಅವ್ರನ್ನ ನಾನು ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಬಿಜೆಪಿಯ ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷರಾದ ಉಮೇಶ್ ಅಣ್ಣ ಕಾರಜೋಳ ಅವ್ರನ್ನ ಸ್ವಾಗತ ಕೊಡ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಮುಖಂಡರಾದ ಸುರೇಶ್ ಬೆರಾದವರು ಗೋಪಾಲ್ ಕಟ್ಕಂಬಳಿ ಅವ್ರನ್ನ ನಾನು ಸ್ವಾಗತ ಕೊಡ್ತೇನೆ. ಪತ್ರಿಕಾಗೋಷ್ಠಿಯನ್ನ ಅರುಣ್ ಶಾಪೂರ್ ಅವರು ಮತ್ತು ಜಿಲ್ಲಾಧ್ಯಕ್ಷರು ಯಾರೋ ಮಾತಾಡೋಣ ಪ್ಲೀಸ್. ಹಿಂದಿನವ್ರು ಯಾರೋ ಮಾತಾಡೋಣ. ಬಿಡ್ರಿ ಫೋನ್ ಸರ್ ಕೋರ್ ಕಮಿಟಿ ಕರೆದಿದ್ದೀವಿ ಸರ್, ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ಮಾತಾಡ್ತೈತಿ ತಾಲೂಕ್ ಪಂಚಾಯತಿ ಮತ್ತು ಆದಂಥ ಬಿಜಾಪುರ ನಡೆದ ಘಟನೆಗಳ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತೀವಿ. ಒಂದೇ ನಿಮಿಷ. ಹಾಂ ಸರ್, ಈಗ ನಮಗೆ ಈ ಪ್ರೆಸ್ ಮೀಟ್ ಆಗ ಹೊಳೆ ಹಚ್ತಿತ್ತಮ್ಮ. ಹಾಂ ಫೋನ್ ಪ್ರೆಸ್ ಮೀಟ್ ಮುಗಿದ್ಮೇಲೆ ಅಶ್ವತ್ಥನಾಥ್ ಹಚ್ಚಿತ್ತು. ಅಲ್ಲಿ ಇರಲಿ ಯಾರೇ ಇರಲಿ ಬಸ್ನಲ್ಲಿ ಫೋನ್ ಎತ್ಬಿಟ್ಟು ಮತ್ತೆ ಸರಿ ದಯಮಾಡಿ ಫೋನ್. ಹಾಂ ಇವತ್ತು ಈ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯ ಒಂದು ಪೂರ್ವಭಾವಿ ವಿಚಾರಕ್ಕಾಗಿ ಇನ್ನೊಂದು ಮೊನ್ನೆ ನಡೆದಂಥ ಬಿಜಾಪುರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ವಿಷಯಗಳ ಬಗ್ಗೆ ಇವತ್ತು ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ನಾವು ಭಾಗಿಯಾಗಿದ್ದೆವು. ಅದಕ್ಕೆ ಈ ಸಭೆಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ಮಾಜಿ MLC ಆದ ಅರುಣ್ ಶಾಪೂರ್ ಅನ್ನೋರು ತೆಗೆದುಕೊಳ್ತಾರೆ.
ಈ ಕಡೆ ಬನ್ನಿ. ಇಲ್ಲ ಕೂಡ್ದು ಅಲ್ಲೇ ಇಲ್ಲ ಪರವಾಗಿಲ್ಲ ಇಲ್ಲಿ ಬರ್ರಿ ಆಯ್ತು ಆಯ್ತು ಜೋರ್ ಮಾತಾಡ್ತಾರೆ ಇಲ್ಲಿ ಬರ್ರಿ ಅದು ಅಧ್ಯಕ್ಷರು ಹೇಳ್ಬೇಕಾಗಿತ್ತು, ನಾ ಹಾಂ ಮತ್ತೊಮ್ಮೆ ತಮ್ಮೆಲ್ಲರನ್ನೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ, ಸರ್, ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಕೋರ್ ಕಮಿಟಿ ಸಭೆ ಕರೆಯಲಾಗಿತ್ತು. ಸನ್ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ. ಮೊದಲನೇ ವಿಷಯ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಕುರಿತು, ಅದರ ತಯಾರಿ ಕುರಿತು ಅಧ್ಯಕ್ಷರು ಒಂದು ರೀತಿ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಆಗಿದೆ. ಇನ್ನೊಂದು ಮಹತ್ವಪೂರ್ಣವಾಗಿರುವಂಥ ವಿಷಯ, ವಿಜಯಪುರದ ಹಾಲಿ ಶಾಸಕರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆ ಕುರಿತು ಏನು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಂಡಿದೆ, ಆ ತೀರ್ಮಾನದ ಕುರಿತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ಅಂಗೀಕರಿಸಲಾಗಿದೆ. ಅದನ್ನು ಓದಿ ಹೇಳಿಬಿಡ್ತೀನಿ ನಿಮಗೆ. ದಿನಾಂಕ 26/3/2025 ಬುಧವಾರದಂದು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್, ಶಾಸಕರು, ವಿಜಯಪುರ ನಗರ, ಕರ್ನಾಟಕ, ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ಉಚ್ಚಾಟನೆಗೊಳಿಸಿ ಆದೇಶಿಸುತ್ತಾರೆ. ಈ ಆದೇಶವನ್ನು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಓಂ ಪಾಠಕ್ರವರು ಈ ಅಧಿಕೃತ ಆದೇಶವನ್ನು ಹೊರಡಿಸಿರುತ್ತಾರೆ. ಈ ಅಧಿಕೃತ ಉಚ್ಚಾಟನೆ ಆದೇಶ ಪತ್ರವನ್ನು ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಗೌರವಾನ್ವಿತ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಗುರುಲಿಂಗಪ್ಪ ಅಂಗಡಿಯವರ ಮಂಡಿಸಿದರು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿಯು ಬಸನಗೌಡ ಪಾಟೀಲ್ ಯತ್ನಾಳ್ ಇವರನ್ನು ಮುಂದಿನ 6 ವರ್ಷಗಳವರೆಗೂ ಭಾರತೀಯ ಜನತಾ ಪಾರ್ಟಿಯ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಹಾಗೂ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ನಿರ್ದೇಶಿಸಿದ ವಿಷಯವನ್ನು ಕೋರ್ ಕಮಿಟಿಯಲ್ಲಿ ಚರ್ಚಿಸಲಾಯಿತು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಶಿಸ್ತು ಸಮಿತಿ ಹೊರಡಿಸಿದ ಆದೇಶವನ್ನು ಭಾಜಪ ವಿಜಯಪುರ ಜಿಲ್ಲೆ ಕೋರ್ ಕಮಿಟಿಯಲ್ಲಿ ಸರ್ವಾನುಮತದಿಂದ ಬೆಂಬಲಿಸಿ ಅಂಗೀಕರಿಸಲಾಯಿತು. ಈ ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಲಾಗಿದೆ. ಈ ವಿಷಯವನ್ನು ತಮ್ಮ ಮೂಲಕ ಇಡೀ ಸಮುದಾಯಕ್ಕೆ, ಜಿಲ್ಲೆಯ ಜನತೆಗೆ ತಿಳಿಪಡಿಸಲಿಕ್ಕೆ ಇಚ್ಛಿಸ್ತೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇರೆ ಏನಾದರೂ ಕೇಳೋದ್ರೆ ಕೇಳಬೇಕು. ಇಷ್ಟೇ ವಿಷಯ ಹೇಳ್ಬೇಕು. ವಾಂಟ್ ಟು ಕಮ್ಯುನಿಕೇಟ್ ಜಿಲ್ಲೆ ಕೋರ್ ಕಮಿಟಿ. ಈಗ ಯತ್ನಾಳ ಅವರ ಬೆಂಬಲಿಗರು ಎಲ್ಲ ವಾಪಸ್ ತಗೊಳ್ಬೇಕು, ಮರುಪರಿಶೀಲನೆ ಮಾಡಬೇಕು ಅಂತೆಲ್ಲ ಬೇಡಿಕೆ ಇಟ್ಟು ಪ್ರತಿಭಟನೆ, ಮತ್ತೆ ನಿಮ್ಮ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳನ್ನ ಭಾವಚಿತ್ರ ಎಲ್ಲ ಇಟ್ಟು ಪ್ರತಿಭಟನೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳು? ಸರ್, ಇದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ವಿಷಯಗಳಿಗಾಗಿ ತೆಗೆದುಕೊಂಡ ಕ್ರಮ ಆಗಿದೆ. ಈಗಾಗಲೇ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ. ಅಖಿಲ ಭಾರತೀಯ ಸ್ತರದಲ್ಲಿ ತೆಗೆದುಕೊಂಡು ಕೇಂದ್ರದ ಶಿಸ್ತು ಸಮಿತಿಯೇ ಎಲ್ಲ ಸಂಗತಿಯನ್ನ ಮಾನಿಟರ್ ಮಾಡ್ತಾ ಇದೆ. ಇಡೀ ಜಿಲ್ಲಾ ಘಟಕ ಕೇಂದ್ರ ಶಿಸ್ತು ಸಮಿತಿಯ ಜೊತೆಗಿದ್ದೀವಿ ಅನ್ನುವಂಥದ್ದನ್ನು ನಾವು ಆಲ್ರೆಡಿ ಹೇಳಿದ್ದೀವಿ. ಆ ಎಲ್ಲ ಸಂಗತಿಗಳ ಕುರಿತು ಕೇಂದ್ರ ಶಿಸ್ತು ಸಮಿತಿ ಸರಿಯಾದಂಥ ನಿರ್ಣಯ ತೆಗೆದುಕೊಳ್ತಾರೆ ಅನ್ನುವಂಥ ವಿಶ್ವಾಸ ಜಿಲ್ಲಾ ಘಟಕಕ್ಕೆ ತೆಗೆದುಕೊಳ್ತಾರೆ. ಅವರು ಮಂಡನೆ ಮಾಡುವಂಥದ್ದು ಕೇಂದ್ರ ಸಮಿತಿ ವಿಲ್ ಲುಕ್ ಆಫ್ಟರ್. ಅವ್ರ ಸೂಕ್ತ ನಿರ್ಣಯ ತೊಳ್ತಾರೆ ಕೇಂದ್ರದ್ದು. ಈ ಎಲ್ಲ ಸಂಗತಿಗಳು ಅವ್ರ ಗಮನಕ್ಕಿದೆ. ಪಂಚಮಸಾಲಿ ಶ್ರೀಗಳು ನಾಳೆ ಡೇಟ್ ಕೊಟ್ಟಿದ್ದಾರೆ, ಡೆಡ್ಲೈನ್ ಕೊಟ್ಟಿದ್ದಾರೆ ಬಿಜೆಪಿಗೆ. ಇಷ್ಟು ನಾಳೆ 30 ತಾರೀಕಿನ ಒಳಗಡೆ ಕಂಪ್ಲೀಟ್ ಆಗಿ ಅವರು ಹೇಳಬೇಕು, ಇಲ್ಲಾಂದ್ರೆ ಸ್ಪಷ್ಟೀಕರಣ ಅವರು ವಾಪಸ್ ತಗೋಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಸಮುದಾಯದ ಮುಖಾಂತರ ಇಟ್ಟಿದ್ದಾರೆ. ಅದರ ಬಗ್ಗೆ ಈಗಾಗಲೇ ಅಲ್ಲಿ ಒಳಗಡೆ ಏನು ಚರ್ಚೆ ನಡೆದಿದೆ ಅನ್ನುವಂಥದ್ದು ಮಾಧ್ಯಮಗಳೇ ನೀವೆಲ್ಲರೂ ಪ್ರಕಟ ಮಾಡಿದಿರಿ ಆ ಇಡೀ ಸಂಗತಿಯನ್ನು. ಆದರೆ ನಂದು ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ. ಇದೊಂದು ರಾಜಕೀಯ ನಿರ್ಣಯ, ಒಂದು ರಾಜಕೀಯ ಪಕ್ಷದ ರಾಜಕೀಯ ನಿರ್ಣಯ. ಇಲ್ಲಿ ಯಾರ ಬಗ್ಗೆನೂ ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಗಳನ್ನು ಕೇಂದ್ರದವರು ಯೋಚನೆ ಮಾಡೇ ತೊಳ್ತಾರೆ. ಒಬ್ಬ ವ್ಯಕ್ತಿ ಯಾವಾಗ ಈ ರೀತಿ ಜಾತಿಯನ್ನು ಎಳೆದು ತರುವಂಥ ಕೆಲಸ ಮಾಡ್ತಾರಂದ್ರೆ ವೈಯಕ್ತಿಕವಾಗಿ ಬಲಹೀನರಾದಾಗ ರಾಜಕೀಯವನ್ನು ರಾಜಕೀಯವಾಗಿ ಎದುರಿಸಬೇಕು. ಇದರೊಳಗೆ ಜಾತಿ ಧರ್ಮಗಳ ಪ್ರಶ್ನೆ ಬರಲ್ಲ. ಅವರೊಂದಿಷ್ಟೇನೋ ಟೀಕೆ ಟಿಪ್ಪಣಿಗಳೇ ಮಾಡ್ಯಾರ, ಅದಕ್ಕೆ ಅನುಗುಣವಾಗಿ ಎಕ್ಸ್ಪ್ಲನೇಷನ್ ಕೇಳಿದ್ರು, ಇವರೊಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ರು, ಮತ್ತೊಂದು ರಾಜಕೀಯ ನಿರ್ಣಯ ಹೊರಬಿದ್ದಿದೆ. ಇದನ್ನು ರಾಜಕೀಯವಾಗೇನೆ ಯೋಚನೆ ಮಾಡಬೇಕು. ನಾನು ಶ್ರೀಗಳಲ್ಲಿ ಭಾಳ ಗೌರವ ಅದ. ನೀವು ಒಂದು ಭಾಳ ದೊಡ್ಡ ಸಮುದಾಯವನ್ನು ಪ್ರತಿನಿಧಿಸಿ ನೀವು ಮಾತಾಡ್ತಿದ್ದೀರಿ. ನೀವು ಹೇಳಬೇಕಾದ್ರೆ ರಾಜಕೀಯ ವಿಷಯವನ್ನ ಯಾಕೆ ಅದಕ್ಕೆ ಜಾತಿಗೆ ತೆಗೆದುಕೊಂಡು ಹೋಗೋ ಕೆಲಸ ಮಾಡ್ತೀರಿ, ದಯವಿಟ್ಟು ಮಾಡಬೇಡ್ರಿ ಅಂತ ಕೈ ಮುಗಿತೀವಿ.
ಇದು ರಾಜಕೀಯವಾಗಿನ ಚರ್ಚೆ ಆಗುವಂಥದ್ದು ಆಗ್ಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಆ ಮೆರಿಟ್ ಡಿಮೆರಿಟ್ ಅನ್ನ ಕೇಂದ್ರದಲ್ಲಿ ಚರ್ಚೆ ಮಾಡಿಬಿಟ್ಟು ಕೇಂದ್ರದವ್ರು ತೀರ್ಮಾನ ಮಾಡ್ತಾರೆ. ಕರೆಕ್ಟ್ ಸರ್. ಈಗ ಈ ವಿಚಾರದಲ್ಲಿ ರಾಜಕೀಯದಲ್ಲಿ ಜಾತಿ ಬೇಡ ಅಂತ ಹೇಳಿ ಹಾಗಾದ್ರೆ ರಾಜಕೀಯ ಮತ್ತು ಚುನಾವಣೆಯಲ್ಲಿ ಜಾತಿಯ ಪ್ರಾಮುಖ್ಯತೆ ಬರಲ್ಲ ಸರ್ ರಾಜಕೀಯದಲ್ಲಿ ಹಾ. ಮತ್ತು ಚುನಾವಣೆ ವೇಳೆ ಯಾರು ರಾಜಕೀಯ ಜಾತಿಯನ್ನ ತರಲ್ಲ. ಸರ್, ನನಗೆ ಬಹಳ ಸ್ಪಷ್ಟತೆ ಇದೆ. ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಾತಿ ಆಧಾರದ ಮೇಲೆ ನಾವು ಚುನಾವಣೆ ಮಾಡೋದ್ರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ನಾವು ಅದನ್ನ ಯಾವತ್ತೂ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರವರೇ ಚರ್ಚೆ, ನಿಮ್ಮ ಸಮೀಕ್ಷೆಗಳು ಅದು ಬೇರೆ ವಿಷಯ. ಇದೆಲ್ಲ ವಿಷಯಗಳ ಬಗ್ಗೆ ಹೈಕಮಾಂಡ್ ಕ್ಲೋಸ್ ವಾಚ್ ಮಾಡ್ತಾ ಇದೆ ಸರ್. ದಿಸ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್ ಡಿಸಿಷನ್. ನೋಡ್ರಿ, ಹಿಂದೆ 2 ಸಲ ನೋಟಿಸ್ ಕೊಟ್ರ, ಅದ್ರ ಮೇಲೆ ಇವ್ರು ಉತ್ತರ ಕೊಟ್ರ. ಉತ್ತರವನ್ನು ಪರಿಶೀಲನೆ ಮಾಡಿ ಅವರನ್ನು ನಿರ್ಣಯ ಕೊಟ್ರ. ಆ ಮೆರಿಟ್ ಬೇಸಿಸ್ ಮೇಲೆ ಚರ್ಚೆ ಹೋಗ್ಲಿ, ಏನು ಅದ್ರೊಳಗೇನು ಅಂದ್ರೆ ಉತ್ತರ ಕರ್ನಾಟಕ ಜಾತಿ ವಿಚಾರ ಮಾತಾಡಿದ್ವಿ, ಅದಕ್ಕೆ ಕುರಿತಂತ ಪ್ರಶ್ನೆ ಸರ್, ಇದೊಂದು ರಾಜಕೀಯ ತೀರ್ಮಾನ ಆಗಿದೆ. ರಾಜಕೀಯವಾಗಿ ಇದಕ್ಕೆ ನಿರ್ಣಯಿಸಲಿ ಅನ್ನುವಂಥದ್ದು ನಮ್ದು. ಅಂದ್ರೆ ಉದ್ದೇಶ ಏನು? ರಾಜೀನಾಮೆ ಇದು ಯತ್ನಾಳ್ ಅವರ ಉಚ್ಚಾಟನೆ ವಿಚಾರದಲ್ಲಿ ಕೂಡಲ ಸಂಗಮ ಸ್ವಾಮೀಜಿಯವರು ಜಾತಿಯನ್ನು ತರಬಾರ್ದು, ಜಾತಿಯನ್ನ ಇದ್ರಾಗ ಇರಬಾರ್ದಾಗಿದೆ. ಓಕೆ, ನೀವು ಹೇಳಿದ್ರು ಹ್ಮ್ ಚುನಾವಣೆ ಮತಬೇಟೆಯಲ್ಲಿ ನೀವೇ ಹೋಗಿ ಹೇಳ್ಬಿಟ್ಟೇವಲ್ರಿ. ಈಗ ನಾವೊಂದು ಜಾತಿ ಆಧಾರದ ಮೇಲೆ ಚುನಾವಣೆ ಮಾಡಿಲ್ಲ, ಮಾಡೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಅದ್ರೊಳಗೆ ವಿಶ್ವಾಸ ಇಟ್ಟಿಲ್ಲ. ಯಡಿಯೂರಪ್ಪ ಅವರು ಇದು ಮಾಡಿದಾಗ ನಾವು ಇಡೀ ಎಲ್ಲ ಸ್ವಾಮಿಗಳು 10 ಸ್ವಾಮಿಗಳೆಲ್ಲ ಬಂದು ಸೇರಿದ್ರು, ಅವಾಗೆಲ್ಲ ಮಾಡಿದ್ರು, ಅವಾಗೆಲ್ಲ ಸಪೋರ್ಟ್ ಮಾಡಿದ್ರು. ಇಲ್ಲ, ನೀವು ಅದನ್ನ ಹಂಗ ಅರ್ಥೈಸ್ಕೊಳ್ತಿದ್ದೀರಿ. ಯಡಿಯೂರಪ್ಪನವ್ರ ಜಾತಿ ಉಪಜಾತಿ ಒಳಗೆ ಎಂದೂ ಹೋಗಿಲ್ಲ. ಯಡಿಯೂರಪ್ಪನವ್ರ ಜಾತಿ ಉಪಜಾತಿಗೆ ಎಂದೂ ಹೋಗಿಲ್ಲ. ಎಂದು ಹೇಳಿಲ್ಲ. ಈಗ ಪಕ್ಷಕ್ಕೆ ಉತ್ತರ ಕರ್ನಾಟಕ ಭಾಗದ ಈಗ ಯತ್ನಾಳ್ ಅವರು ಉಚ್ಚಾಟನೆ ಆಗಿರೋದ್ರಿಂದ ಪಕ್ಷದ ಮೇಲೆ ಅಥವಾ ಜಿಲ್ಲೆಯ ರಾಜಕೀಯದ ಮೇಲೆ ಬಿಜೆಪಿ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಯಾವ ತರ ಪರಿಣಾಮ ಬೀರಬಹುದು ಅಂತ? ಸರ್, ಕೇಂದ್ರದ ಶಿಸ್ತು ಸಮಿತಿ ನಿರ್ಣಯ ತಗೊಂಡಿದೆ. ನಾವು ಇಡೀ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ನಿರ್ಣಯದೊಟ್ಟಿಗೆ ಇದ್ದೀವಿ. ಸೊ ಅದ್ರದ್ದು ಏನೇ ರಾಜಕೀಯವಾಗಿ ಏನೇ ಇರ್ತದೆ ಅಂತ ಹೇಳಿದ್ರು ಕೂಡ ಅದೆಲ್ಲವನ್ನು ಲೆಕ್ಕ ಹಾಕಿ ಕೇಂದ್ರ ತೀರ್ಮಾನ ತಗೊಂಡು. ಸರ್, ಈಗ ಜಿಲ್ಲಾಧ್ಯಕ್ಷರಿಗೆ ಗೌಡ್ರ ಬಗ್ಗೆ ಒಲವಾದೋ ಅಥವಾ ಏನ್ ಗೌಡ್ರಿಗೆ ಅಂಜಿ ಸ್ಟೇಟ್ಮೆಂಟ್ ಕೊಡಲಾಗಿದೆ ಅಂತ ಯಾರು ಸ್ಟೇಟ್ಮೆಂಟ್ ಇಲ್ಲ, ನಾವು ಈಗ ಹೇಳಿದ್ರಲ್ಲ, ನಿರ್ಣಯ ಅವ್ರ ಅಧ್ಯಕ್ಷತೆ ಒಳಗೆ ತಗೊಂಡೇವಿ. ಗೌಡ್ರ ಬಗ್ಗೆ ಪ್ರೀತಿ ಒಲವು ಅಂತ ಸರ ನಿರ್ಣಯ ಗೌಡ್ರ ಬಗ್ಗೆ ಏನಾದ್ರು ಭಯ ಇದೆ ಅಂತ ಸರ ನಿರ್ಣಯವನ್ನ ಎಲ್ಲರೂ ಸೇರಿ ತಗೊಂಡೇವಿ. ನಮಗೊಂದೇ ಮಾತಾಡ್ತಾ ಇಲ್ಲ ಸರ ಸೂಕ್ಷ್ಮತೆ ಏನಂದ್ರ ಕೇಂದ್ರದ ಮಟ್ಟದಲ್ಲಿ ಚರ್ಚೆ ಮಾಡುವ ವಿಷಯಕ್ಕ ನಾವೆಲ್ಲರೂ ಮಾತಾಡೋದ್ರಾಗ ಅರ್ಥ ಇಲ್ಲ ಅಂತ ಬಿಟ್ಟಿರ್ತಾರ ಅವ್ರು. ಕೇಂದ್ರದ ಮಟ್ಟದಲ್ಲಿ ನಡೆಯುವ ಚರ್ಚೆಗೆ ಇಲಾಖೆ ಕೊಡೋದು. ನೋಡಿ, ಒಂದು ವ್ಯವಸ್ಥೆ ಯಾರು ಯೋಚನೆ ಮಾಡ್ಬೇಕು? ಈ ಕರ್ನಾಟಕದಲ್ಲಿ ಹೌದಾ ಇಲ್ಲ? ಚರ್ಚೆ ನಡೀತಾ ಇದೆ. ನಮ್ಮ ಜಿಲ್ಲೆ ನಾವೇನು ಅಧ್ಯಕ್ಷರು ಅದಕ್ಕೆ ರೆಸ್ಪಾನ್ಸ್ ಕೊಡೋಲ್ಲ ಮಾಧ್ಯಮದವರಿಗೆ ಅಂತಂದ್ರೆ ಇದು ಈಗ ಕೊಟ್ರ ಇಲ್ಲ ಸರ್. ನಿಮ್ ಇದ್ರಿಗೆ ಬಂದಾರ ಇಲ್ಲ ಸರ್. ಹಿಂಗ ಬಾದು ಕೊಡ್ಬೇಕಂತ ಬಿಟ್ಟಾರ್ರಿ. ಹಿಂಗಾಗಿ ಮಾಡ್ತೀರ ರಿಸೀವ್ ಮಾಡಲ್ರಿಪ್ಪ. ಗೌಡ್ರ ಬಗ್ಗೆ ಏನಾದ್ರು ಸಾಫ್ಟ್ ಕಾರ್ಯ ಇನ್ನೂ ಇದೆ ಅಂತ ಅದು ಪ್ರಶ್ನೆ ಉದ್ಭವ ಆಗುತ್ತೆ. ಸರ ಸರ, ನನ್ನ ಈ ಉಚ್ಚಾಟನೆ ಬಿಜಾಪುರದ ಶಾಸಕರು ಉಚ್ಚಾಟನೆ ಆಯಿತು. ಅವತ್ತು ನಾ ಬಿಜಾಪುರ ಇದ್ದಿದ್ದಿಲ್ಲ. ನಡಳಿ ಸಾಹೇಬರು ಮುದ್ದೇಬೇಳದ ಮಂಡಲದಲ್ಲಿ ನನಗೆ ಸನ್ಮಾನ ಸಮಾರಂಭ ತಗೊಂಡಿದ್ರು. ಆ ಸನ್ಮಾನ ಸಮಾರಂಭದಲ್ಲಿ ಮೊಬೈಲ್ ಸೈಲೆಂಟ್ ಇದ್ದೆ. ಅವತ್ತು ಸಾಕಷ್ಟು ಮಾಧ್ಯಮದವ್ರು ನನಗೆ ಫೋನ್ ಹಚ್ಚಿದ್ರಿ, ನಾನು ರಿಸೀವ್ ಮಾಡೋಕ್ಕಾಗಿಲ್ಲ. ಆದರೆ ಮಾರನೇ ದಿನನ ಎಲ್ಲ ಸಾಕಷ್ಟು ಮಾಧ್ಯಮದವ್ರು ಮನೆ ಮುಂದಿದ್ರಿ. ನಾನು ಕ್ಲಿಯರಾಗಿ ನಾನು ಬಸವನಗೌಡರ ಉಚ್ಚಾಟನೆ ಬಗ್ಗೆ ನಾನು ಮಾತನಾಡಿದ್ದೀನಿ. ನನಗೆ ಪಕ್ಷ ಮುಖ್ಯ, ಯಾವ ವ್ಯಕ್ತಿ ಮುಖ್ಯ ಅಲ್ಲ. ಮತ್ತು ಬಸವನಗೌಡರು ಸಾಕಷ್ಟು ಸಲ ಈ ನಿರ್ಣಯವನ್ನು ನಾನು ಮೊದಲೇ ಕೋರಿಕೆಬಿಟ್ಟಿರೋದ್ರಿಂದ ಆ ವ್ಯವಸ್ಥೆಯಲ್ಲಿ ಸಾಕಷ್ಟು ಅನುಭವಿಕರಿದಾರ. ಅದಕ್ಕೆ ನಾನು ಮೊದಲೇ ಅಧ್ಯಕ್ಷರೇ ದಯಮಾಡಿ ಪ್ಲೀಸ್. ಅಲ್ಲಲ್ಲ, ಮಾಧ್ಯಮದ ಒಂದು ನಿಮಿಷ ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ ಬಯಸ್ತೇನೆ. ಕೋರ್ ಕಮಿಟಿ ನಿರ್ಣಯವನ್ನ ಅಧ್ಯಕ್ಷರೇ ಓದ್ಬೇಕಂತ ಏನಿಲ್ವಲ್ಲ. ಅಲ್ಲ, ಈಗ ಒಂದ್ ನಿಮಿಷ ಅವ್ರು ಹೇಳಿದಾರೆ, ನೀವು ಅದಕ್ಕೆ ಅವ್ರು ಕೈಯಾಗ ಸಿಕ್ಕಿಲ್ಲ ಅಂತ ಹೇಳಿ ಈಗ ಕೊಡ್ತಾರಲ್ಲ, ಕಾಪಿ ಕೊಡ್ತಾರೆ. ಕಾಪಿ ಕೊಡಿ ಸರ್. ಅವ್ರು ಹೇಳ್ತಾರೆ ಅಷ್ಟೇ. ಅವ್ರೇನಾದ್ರೂ ಇಲ್ಲ ನಮ್ಮ ಬದ್ಲಿ ಅವ್ರು ಓದ್ಲಿ ಅಂತಂದ್ರೆ ನಾವು ಹಂಗೆ ಬರೀತೀವಿ. ಅದೇನೇ ದಿವಸ ನೋಡ್ರಿ, ಒಂದ್ ನಿಮಿಷ ಯಾವುದೇ ನಿರ್ಣಯಗಳನ್ನ ಆದ್ಮೇಲೆ ಮಾಧ್ಯಮಕ್ಕೆ ಅಧ್ಯಕ್ಷರೇ ಕೊಡ್ಬೇಕಂತ ಏನಿಲ್ಲ. ಅಧ್ಯಕ್ಷರು ಯಾರಿಗೆ ಆಥರೈಸ್ ಮಾಡ್ತಾರೋ ಪ್ರಶ್ನೆ ಇರೋದು ಅದಲ್ಲ. ನೀವು ಯಾರಾದ್ರೂ ಓದ್ರಿ, ಯಾರಾದ್ರೂ ಕೊಡ್ರಿ, ಅದ್ರ ಅಧ್ಯಕ್ಷರ ಸಾಫ್ಟ್ ಕಾರ್ಯ ಅಥವಾ ಏನಾದ್ರೂ ಅವ್ರಿಗೆ ಏನಾದ್ರೂ ಎದುರ್ಕೊಂಡಿದ್ದಾರೆ ಅಂತ ಇಲ್ಲ ಯಾರು ಓದ್ಬೇಕು? ನಿಮ್ಮ ಅಧ್ಯಕ್ಷರು ನೀವು ಹೇಳ್ಬಿಡಿ. ನೀವು ಹೇಳ್ಬಿಡಿ. ಯಾವ್ದು ಇಲ್ಲ. ಪಕ್ಷದ ವಿಷಯವಾಗಿ ಯಾರಿಗೆ ಅಂತೂ ಅವಶ್ಯಕತೆ ಇಲ್ಲ. ಪಕ್ಷ ಬಲಿಷ್ಠ ಆಗಬೇಕು. ಜಿಲ್ಲೆಯಲ್ಲಿ ಆ ಬಲಿಷ್ಠ ಆಗಲಿಕ್ಕೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ. ಎದುರಾಳಿಯಾಗಿ ಹೋರಾಟ ಮಾಡ್ತೀನಿ. ಬರ್ತಕ್ಕಂಥ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇರ್ಬೋದು,
ವಿಧಾನಸಭಾ ಚುನಾವಣೆ ಇರಬಹುದು, ಗಟ್ಟಿಯಾಗಿ ಯಾವ ಭಯಕ್ಕೂ ಅಂಜಲಾರದೆ ಚುನಾವಣೆ ಮಾಡಿ 8 ಮತಕ್ಷೇತ್ರದ ಚುನಾವಣೆ ವಿಧಾನಸಭೆ ಚುನಾವಣೆ ಗೆಲ್ಲಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಜಿಲ್ಲಾ ಪಂಚಾಯತ್ ತಲುಪಿದ್ರು ಕೂಡ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪಕ್ಷದ ವಿಷಯಕ್ಕಾಗಿ ಪಕ್ಷದ ಒಂದು ಸಿದ್ಧಾಂತಕ್ಕೆ ನಾನು ಕೆಲಸ ಮಾಡಲಿಕ್ಕೆ ಅಂಜು ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ಮಾತು ನಾನು ಹೇಳಕ್ಕೆ ಈಗ ಪಕ್ಷಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡುವಂತ ಪ್ರಯತ್ನಗಳು ನಡೀತಾ ಇದ್ದಾವೆ. ಈವರೆಗೆ ಎಷ್ಟು ರಾಜೀನಾಮೆ ಕೊಟ್ಟರು ಮತ್ತೆ ಅದನ್ನ ಹೆಂಗ್ ನಿಭಾಯಿಸ್ತೀರಿ? ಒಬ್ರು ಜಿಲ್ಲಾಧ್ಯಕ್ಷರು ಸಾಕಷ್ಟು ಪಕ್ಷಗಳ ಪದಾಧಿಕಾರಿಗಳು ಬಿಟ್ಟು ಹೋದ್ರು, ಮೋರ್ಚಾಗಳ ಪ್ರಮುಖರು ಬಿಟ್ಟು ಹೋಗ್ತಾ ಇದ್ದಾರೆ, ಮತ್ತೆ ಅದನ್ನ ಹೆಂಗ್ ನಿಭಾಯಿಸ್ತೀರಿ? ಸರ್, ಒಟ್ಟಾರೆ ಬಿಜಾಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರದವ, 9 ಮಂಡಲದವ. 9 ಮಂಡಲ ಟೋಟಲಿ 9 ಮಂಡಲದ ಬಗ್ಗೆ ಬಿಜಾಪುರ ಮಂಡಲ ಮಾತ್ರ ನಗರ ಮಂಡಲದಲ್ಲಿ ಮಾತ್ರ ಶಂಕರ್ ಹೂಗಾರ್ ಅವರು ಮಂಡಲ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ, ನಿನ್ನೆ ಕಳಿಸಿದ್ದಾರೆ. ಅದ್ರ ಜೊತೆಗೆ ಇವತ್ತು ಕೂಡ ಕೆಲವೊಂದು ರಾಜೀನಾಮೆಗಳು ಬಂದಿದ್ದಾವೆ. ಅವು ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಪರಿಪೂರ್ಣವಾದಂತ ಮಾಹಿತಿಯನ್ನು ತಮ್ಮ ಕೊಡ್ತೀನಿ. ಸರ್, ಈಗ ನಿನ್ನೆ ಪಂಚಮಸಾಲಿ ಸಮುದಾಯದ ಲೀಡರ್ ಒಬ್ರು ಹೇಳ್ತಾರೆ 1,20,000 ಮಂದಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾರೆ ಮಾಧ್ಯಮದಲ್ಲಿ. ಅದ್ರ ಬಗ್ಗೆ ನೀವು ಸ್ಪಷ್ಟೀಕರಣ ಕೊಡಬೇಕು. ಹೇಳ್ತದ್ರಿ ಮಂಡಲದಾಗ ಅದನ್ನೇ ಟೋಟಲ್ ಆಲ್ ಓವರ್ ಕರ್ನಾಟಕದಲ್ಲಿ ಸರ್, ಈಗ ಸರ್ ದಯಮಾಡಿ ನೋಡಿ ಸರ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳಿದಾರ, ಈಗ ಆಲ್ರೆಡಿ ಹೇಳಿದಾರೆ. ಏನ್ ಹೇಳಿದಾರೆ? ಬಂದಿದೆ, ಅದನ್ನ ಪರಿಶೀಲನೆ ಮಾಡಿ ಯಾವ್ದು ಸರಿ ಇದೆ ಅಲ್ಲ ಹೇಳ್ತೀನಿ ಅಂತ ನಮ್ಮಂತರಿಗೆ ಕೇಳ್ರಿ ಹೇಳ್ತೀವಿ. ನಿನ್ನೆವರೆಗೆ ಬಂದಂತದ್ದು ಸರ್ 2 ನಿಮಿಷ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ, ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದ್ರಿಂದ ಮೇನ್ ರಾಜ್ಯಕ್ಕೆ ಹೋಗ್ತಾ ಇರೋ ಸುದ್ದಿ ವಿಜಯಪುರದಿಂದಾನೆ. ಹಂಗಾಗಿ ಇಲ್ಲಿ ಸ್ಪಷ್ಟೀಕರಣದ ಅವಶ್ಯಕತೆ ಇದೆ. 25 ಲಕ್ಷ ರಾಜ್ಯಾದ್ಯಂತ ಪದಾಧಿಕಾರಿಗಳು ಒಂದೇ ದಿನ ರಾಜೀನಾಮೆ ಕೊಟ್ಟಿದ್ದಾರೆ ಅಂದ್ರೆ ದೊಡ್ಡ ವಿಚಾರ. ಅದಕ್ಕೆ ಸ್ಪಷ್ಟನೆ ಬೇಕಲ್ಲ. ಅಷ್ಟು ಜನ 25 ಲಕ್ಷ ಜನ ಬಿಟ್ರ ಹೊರಗಡೆ ನಡೀತಾ ಇರೋದು, ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಅವರೇ. ಸರ್, 1 ನಿಮಿಷ ಸರ್, ನಾನು ಹೇಳ್ತೀನಿ ನೋಡ್ರಿ. ನಾನು ಇಲ್ಲಿ ಪಾರ್ಟಿ ಆಫೀಸ್ ತಾವು ಬಂದಿದ್ದೀರಾ, ನಾನು ಬಂದಿದ್ದೀನಿ. ಅಲ್ಲಿವರೆಗೆ ನನಗೆ ಬಂದಂತ ಅಧಿಕೃತ ರಾಜೀನಾಮೆಗಳು ಕೇವಲ 2. ಒಂದು ಬಿಜಾಪುರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ್ ಅವರು, ಇನ್ನೊಬ್ರು ಬಿಜೆ ಕಾರ್ಯದರ್ಶಿ ಸಿದ್ದು ಅಂತಕ್ಕಂಥವ್ರು. 2 ರಾಜೀನಾಮೆ ಪತ್ರ ಬಂದವ, ಅವಷ್ಟೇ ಅಧಿಕೃತ. ಮಧ್ಯಾಹ್ನವರೆಗೆ ಈಗ ಬಂದ ತಕ್ಷಣ ಈ ಪಾರ್ಟಿ ಆಫೀಸ್ನಲ್ಲಿ ಒಂದು 8-10 ಜನ ಬಂದು ಕೊಟ್ಟಿದ್ದಾರೆ. ಅಧಿಕೃತವಾಗಿ ಈಗ 8 ಬಂದವ, ಅದರೊಳಗೆ ಸೈನ್ ಮಾಡಿ ತಂದಿದ್ದಾರೆ ಅವೆಲ್ಲ. ಅದರಲ್ಲಿ ಒಂದು ಒಂದೇ ಪೇಪರ್ದಲ್ಲಿ ಪದ ಲಿಸ್ಟ್ ಮಾಡಿ ಸೈನ್ ಮಾಡಿ ಕೊಟ್ಟಿದ್ದಾರೆ. ಅವ್ರು ನಾನು ಪರಿಪೂರ್ಣ ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಬಂದಂಥ ಏನು ಲಿಸ್ಟ್ ಅದ, ಆ ಲಿಸ್ಟ್ನಲ್ಲಿ ಅವರು ಪರಿಪೂರ್ಣವಾಗಿ ಅವ್ರು ಎಲ್ಲ ಸೈನ್ ಮಾಡಿ ಬಂದಿದ್ದಾವೆ. ಅವ್ರ ಮನಸ್ಸು ನಾನು ಫೋನ್ ಮುಖಾಂತರ ಮಾಡಿ ಕೇಳ್ಬೇಕು. ನಾನು ಸೈನ್ ಯಾರು ಮಾಡ್ಕೊಂಬಂದವ್ರು ಒಬ್ರು ತಂದಿದ್ದಾರೆ, ಅದಕ್ಕೆ ಸೈನ್ ಮಾಡ್ಕೊಂಡು ಅವ್ರು ಕನ್ಫರ್ಮ್ ಚೆಕ್ ಮಾಡ್ಬೇಕಲ್ಲ. ಸರ್, ಚೆಕ್ ಮಾಡ್ಕೊಂಡು ಹೇಳ್ತೀನಿ. 25 ಲಕ್ಷ ಅನ್ನೋದು ಅವ್ರ ಭಾವನೆ, ಪಾಪ ಭಾವ ಏನಿಲ್ಲ ಅಷ್ಟೆಲ್ಲ ಏನು ಸಮಸ್ಯೆ. ಸರ್, ಬಿಜೆಪಿ ಮೆಂಬರ್ಶಿಪ್ ಮಾಡ್ಕೊಂಡಿದ್ರೆ ಮೈ ಮೆಂಬರ್ಶಿಪ್ ಅಂತ ಹೇಳಿ, ಆ ಮೈ ಮೆಂಬರ್ಶಿಪ್ ಅವಸರ ಮಾಡ್ಕೊಂಡ್ರೆ ಅದರಲ್ಲಿ ಯಾರ್ಯಾರು ಮಾಡಿದ್ರಲ್ಲ ಬೂತ್ ವೈಸ್ ಕೋಡ್ ಕೊಟ್ಟಿದ್ರು. ಅದರಿಂದ ಕೂಡ ಏನಂತಂದ್ರೆ 3,000-4,000 ಮಾಡಿದ್ರು. ಸರ್, ಈಗ ಅವರೆಲ್ಲ ಅದರಿಂದ ಔಟ್ ಆಗ್ತಾರೆ. ಸರ್ ನೋಡ್ರಿ, ಪಾಪ ಅವರು ಭಾವವ್ಯಸ್ದಾಗ ಹೇಳ್ಯಾರ. ಅವ್ರ ಭಾವನೆಗಳಿಗೆ ಧಕ್ಕೆ ತರೋ ಇಚ್ಛೆ ಇಲ್ಲ. ನಮ್ಮ ನಾಯಕರಿಗೆ ಹೊರಗೆ ಹಾಕ್ಯಾರ ಅದು ಘಾಸಿಯಾಗಿ ಏನೇನಾದ್ರು ಮಾತಾಡ್ತಿರ್ತಾರ. ಅದ್ರ ಬಗ್ಗೆ ವಿ ರೆಸ್ಪೆಕ್ಟ್ ದೇರ್ ಎಮೋಷನ್ಸ್. ನನಗೂ ಕಳಿಸಿದ್ರು ಅವರ 25 ಲಕ್ಷ ಹೋಗ್ಯಾವ ನೋಡ್ರಿ ನಿಮ್ಮ ಮೆಂಬರ್ಶಿಪ್ ಅಂತೇಳಿ. ಅದ್ರ ಸಂಬಂಧ ನಾನೇ ಹೇಳ್ತೀನಿ ಸರ್, ನಮ್ಮದು ಸದಸ್ಯತ್ವ ಅಂದ್ರೆ ಏನು ಅನ್ನುವಂಥದ್ದು ಭಾಳ ಸುದೀರ್ಘವಾಗಿದೆ. ನಾವು ಫಸ್ಟ್ ಮಿಸ್ ಕಾಲ್ ಕೊಡ್ತೀವಿ. ಮಿಸ್ ಕಾಲ್ ಕೊಟ್ಟಿಂದ ಅದು ಸಂಬಂಧಪಟ್ಟಂತ ಒಂದು ಇದಕ್ಕೆ ಹೋಗ್ತದೆ ಸರ್, ಏನು ಹೇಳ್ತಾರೆ, ಪೋರ್ಟಲ್ಗೆ ಹೋಗ್ತದೆ. ಪೋರ್ಟಲ್ಗೆ ಹೋದ ನಂತರ ಏನಾಗ್ತದೆ ಸರ್, ಆ ಪೋರ್ಟಲ್ನೊಂದಿಗೆ ಅದು ನೋಂದಣಿ ಆಗ್ತದೆ. ಅಲ್ಲಿಂದ ಅದು ವಾಪಸ್ ಬರ್ತದೆ. ಅಲ್ಲಿಂದ ಅದನ್ನ ಹಾರ್ಡ್ ಕಾಪಿ ಒಪ್ಪಿಸ್ತೀವಿ. ಮುಂದೆ ಬಂದ ನಂತರ ಅದ್ರೊಳಗೆ ಇಷ್ಟು ಮೆಂಬರ್ ಮಾಡಿದವ್ರು ಸಕ್ರಿಯತ್ ಮಾಡ್ತೀವಿ ಸರ್. ಅವ್ರು ಭಾವಯಶ ಹೇಳ್ಯಾರ, ಅದು ಪಾಪ ಭಾವಯಶದೊಂದಿಗೆ ತೆಗೆದುಕೊಳ್ಳಿ, ಏನು ಸಮಸ್ಯೆ ಇಲ್ಲ. ಆದ್ರೆ ವಸ್ತುಸ್ಥಿತಿ 25 ಲಕ್ಷ ಜನರಿಗೆ ಮೆಂಬರ್ಶಿಪ್ ಮಾಡಿಸ್ಬೇಕಾದ್ರೆ ಎಷ್ಟು ಕಠಿಣ ನಿಮ್ಗೆ ಗೊತ್ತು. 25 ಲಕ್ಷ ಒಂದೇ ದಿನದ ಡಿಲೀಟ್ ಆಗ್ತದೆ ಅಂದ್ರೆ ಕ್ಯಾನ್ ಯು ಬಿಲೀವ್? ಇದೆಲ್ಲ ಆಗಿನ ಪಾಪ ಅವರು ಘಾಸಿಯಾಗಿ ಮಾತಾಡ್ತಿರ್ತಾರೆ. ಸರ್, ಅವರು ಸಾಫ್ಟ್ವೇರ್ ಏನ್ ಹೇಳ್ತಾ ಇದಾರೆ, ಪೋರ್ಟಲ್ ಏನು ಕೊಟ್ಟಿದ್ರಿ, ಆ ಪೋರ್ಟಲ್ ಅಲ್ಲಿ ನೀವು ಒಬ್ಬರಿಗೆ ಅಧಿಕಾರ ಕೊಟ್ಟಿದ್ರಿ, ಅವ್ರು ಒಂದು ಕೋಡ್ ಕೊಟ್ಟಿದ್ರು. ಆ ಕೋಡ್ ಒಳಗೆ ಅವ್ರ ಮನೆಗೆ ಹೋಗಿ ಸದಸ್ಯರನ್ನ ಮಾಡಿರ್ತಾರೆ. ಇದರ ಕರೆಕ್ಟ್ ಪ್ರೊಸೀಜರ್. ಈಗ ಮನೆಗೆ ಹೋಗಿ ಅವ್ರು ಪೋರ್ಟಲ್ ಕೊಟ್ಟಿದ್ರೆ ಅವ್ರು ಮಾಡಿದ್ರು. ಅವ್ರು ಮಾಡಿದ ನಂತರ ಅವ್ರು ಒಬ್ಬರೇ ಔಟ್ ಆಗ್ತಾರೆ ಅಂತ ಇಟ್ಕೋಣ.
ಅವ್ರ ಒಬ್ಬರೇ ಔಟ್ ಆಗೋದ್ರಿಂದ ಅವ್ರು ಏನ್ ಮಾಡಿರ್ತಾರೆ ಏ ಹಂಗಿಲ್ಲ ಬಾ ತಪ್ಪ ಹರಡ್ಲಾಗ್ತಾರ ಇದೆಲ್ಲ ಸರ್, ಇದೆಲ್ಲ ತಪ್ಪು. ಸತ್ಯಕ್ಕೆ ದೂರ ತಲೆ ಹಾಕಿ ಮುಗಿ. ಸತ್ಯಕ್ಕೆ ದೂರ ಆ ಪ್ರಶ್ನೆಗೆ ಉತ್ತರ ಒಂದೇ, ಸತ್ಯಕ್ಕೆ ದೂರ. ಅಧ್ಯಕ್ಷರೇ, ಈಗ ಏನು ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಆಗಿದೆ, ಮತ್ತೆ ಈಗ ಅವರು ಮರುಸೇರ್ಪಡೆ ಮಾಡ್ಕೋಬೇಕು ಅನ್ನೋ ಒತ್ತಡನೂ ಜಾಸ್ತಿ ಆಗ್ತಾ ಇದೆ. ಮತ್ತೆ ಕೆಲವರು ನಿಮ್ಮ ಪಕ್ಷದ ಅಧ್ಯಕ್ಷರಿಗೆಲ್ಲ ಅವಮಾನಕಾರಿಯಾಗಿ ಪ್ರತಿಭಟನೆಗಳು ನಡೀತಿದೆ. ಈ ಸಂದರ್ಭದಲ್ಲಿ ನೀವು ಪಕ್ಷದಿಂದ ರಾಜೀನಾಮೆ ಅಂದ್ರೆ ಅವರಿಗೆ ಶಾಸಕ ಸ್ಥಾನದ ಇದನ್ನ ಏನಾದ್ರು ಕೇಳ್ತೀರಾ, ಒತ್ತಡ ಆಗ್ತೀರಾ? ಸರ್, ಇದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಒಳಗೆ ಇದನ್ನು ಅವ್ರನ್ನ ಉಚ್ಚಾಟನೆ ಮಾಡಿದ್ದು ನಾವು ಯಾರೂ ಅಲ್ಲ, ಅದು ಮಾಡಿದ್ದು ಕೇಂದ್ರದ ಶಿಸ್ತು ಸಮಿತಿ. ಈಗ ಅಂಥ ನಿರ್ಣಯಗಳನ್ನು ಅವರೇ ತಿಳ್ಕೊಳ್ಬೇಕು. ಅದು ನಾವು ನಮ್ಮ ಬಿಜಾಪುರ ಕೋರ್ ಕಮಿಟಿಯಲ್ಲಿ ನಿರ್ಣಯ ಮಾಡ್ತಕ್ಕಂಥ ಅದು ವಿಷಯ ಅಲ್ಲ. ಹೌದು, ನಿರ್ಣಯ ನನ್ನ ಪಕ್ಷ ಆ ಥರ ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಇವತ್ತು ಬಿಜಾಪುರ ಶಾಸಕರಾಗಿ ಆರಿಸಿ ಬರಬೇಕಾದ್ರೆ ಅವ್ರ ಜೊತೆಗೆ ಪಕ್ಷದ ಸಾಕಷ್ಟು ಒಂದು ಶಕ್ತಿ ಅವ್ರಿಗೆ ಉಪಯೋಗ ಆಗಿರ್ತೈತಿ. ಸರ್, ಇದೆಲ್ಲ ಮುಗೋಣ. ಅಧ್ಯಕ್ಷರ ನಿಮ್ ಜೊತೆ ಒಂದ್ಸಲ ಸಂವಾದ ಕೊಡ್ತಾರ, ಡೋಂಟ್ ವರಿ. ಈಗ ಒಂದ್ ನಿಮಿಷ ಒಂದ್ ನಿಮಿಷ ರೀ ಸರ್, ಒಂದೇ ನಿಮಿಷ ಸರ್, ದಯಮಾಡಿ ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ ನೋಡಿ, ಈಗಾಗಲೇ ಜಿಲ್ಲಾಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ, ಅರುಣ್ ಅವರು ಸ್ಪಷ್ಟಪಡಿಸಿದ್ದಾರೆ. ನಾವಿಲ್ಲಿ ಕರೆದಿರ್ತಕ್ಕಂಥದ್ದು ಕೋರ್ ಕಮಿಟಿ ನಿರ್ಣಯವನ್ನು ನಿಮ್ಗೇನು ತಿಳಿಸ್ಬೇಕಾಗಿದೆ ತಿಳಿಸಿದ್ವಿ. ಇನ್ನು ಎರಡನೇ ವಿಷಯಗಳು ತಾವೇನು ಕೇಳ್ತಾ ಇದ್ದೀರಿ, ಅವ್ರನ್ನ ವಾಪಸ್ ತಗೊಳ್ತಾರ ಅಥವಾ ಯಾವ ಕಾರಣಕ್ಕೆ ಅವ್ರು ಉಚ್ಚಾಟನೆ ಮಾಡಿದರು ಅಂತಕ್ಕಂಥದ್ದು ಅದು ಕೇಂದ್ರದ ಶಿಸ್ತು ಸಮಿತಿಯ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥದ್ದು. ಇವರೇನು ಉತ್ತರ ಕೊಟ್ಟರು, ಇಲ್ಲಿ ಯಾರಿಗೆ ನಮಗೆ ಕಾಪಿ ಕಳಿಸಿಲ್ಲ, ಅಥವಾ ಆ ನೋಟಿಸಲ್ಲಿ ಏನಿತ್ತು ಅನ್ನೋದನ್ನು ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೀವು ನೋಡಿದ್ವಿ. ಅದೇ ರೀತಿ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ಬಂದಿದ್ದನ್ನು ಒಂದು ನಿಮಿಷ ಕಾಪಿ ಬಂದಿರತಕ್ಕಂಥದ್ದು. ಆದರೆ ಇವರೇನು ಉತ್ತರ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರು ಏನು ನಿರ್ಣಯ ತೊಗೊಂಡಿದ್ದಾರೆ ಅದು ಪಕ್ಷದ ವರಿಷ್ಠ ಲೆವೆಲಲ್ಲಿ ಆಗ್ತಕ್ಕಂಥದ್ದು. ಅದು ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಲೆವೆಲಲ್ಲಿ ಆಗ್ತಕ್ಕಂಥದ್ದಲ್ಲ. ಅದನ್ನು ಏನಾದರೂ ನೀವು ಕೇಳೋದಿದ್ರೆ ಆ ಮಟ್ಟದಲ್ಲಿ ಅದನ್ನು ನಿರ್ಣಯ ಬರ್ತದೆ, ಏನು ಬರ್ತದೆ ಅದನ್ನು ತಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಎರಡನೇದಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು, ಆದಷ್ಟು ಶೀಘ್ರ ಈಗಾಗಲೇ ನಮ್ಮ ಏನು ಕೋರ್ ಕಮಿಟಿನಲ್ಲಿ ಏನು ತೀರ್ಮಾನ ಮಾಡಿದ್ವಿ, ಎಲ್ಲ ನಮ್ಮ ರಾಜ್ಯದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಪಾರ್ಲಿಮೆಂಟ್ ಇರೋದರಿಂದ ಅವ್ರಿಗೆ ಈ ಒಂದು ಸಭೆಯಲ್ಲಿ ನಾವು ಭಾಗವಹಿಸಿಲ್ಲ. ಅದ್ರ ಜೊತೆಗೆ ನಾವೆಲ್ಲರೂ ಸೇರಿಕೊಂಡು ಒಂದು ನಿರ್ಣಯವನ್ನು ಮಾಡಿದ್ದೇವೆ, ಏನಂದರೆ ಆದಷ್ಟು ಶೀಘ್ರ. ಯಾಕಂದರೆ ಏನು ಕಾರ್ಯಕರ್ತರಲ್ಲಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ, ಅದನ್ನೆಲ್ಲನೂ ಬಗೆಹರಿಸಬೇಕು. ಮತ್ತು ಮುಂದಿನ ಚುನಾವಣೆಗೆ ಒಂದು ಏನು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಮ್ಮ ಕಾರ್ಯಕರ್ತರನ್ನ ಅಣಿಗೊಳಿಸೋದಕ್ಕೋಸ್ಕರ ನಾವು ಆದಷ್ಟು ಶೀಘ್ರದಲ್ಲಿಯೇ ಬಿಜಾಪುರ ಜಿಲ್ಲಾ ಮಟ್ಟದ ಕಾರ್ಯಕರ್ತರು ಒಂದು ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇವತ್ತೆಲ್ಲ ನಮ್ಮ ನಾಯಕರಿಂದ ಬಂದಿದೆ. ಅದನ್ನು ರಾಜ್ಯಾಧ್ಯಕ್ಷರ ಗಮನಕ್ಕೆ ತಂದು ರಾಜ್ಯಾಧ್ಯಕ್ಷರ ಡೇಟ್ ತೊಗೊಂಡು ಆದಷ್ಟು ಬೇಗ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇವೆ. ಧನ್ಯವಾದ ಸರ್. ಇಲ್ಲಿಗೆ ಪತ್ರಿಕಾಗೋಷ್ಠಿ ಮುಗಿಸಿ ಊಟ ಮಾಡಿ. ಬಿಜೆಪಿ ಪಾರ್ಟಿಯಲ್ಲೇ ಇರ್ತಕ್ಕಂಥ ಕೆಲವು ಪ್ರಮುಖ ನಾಯಕರುಗಳು ಯತ್ನಾಳ್ರ ಉಚ್ಚಾಟನೆಯನ್ನು ವಿರೋಧಿಸಿ ಅವರು ಪರವಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರೋದು, ನಿಮ್ಮ ರಾಜ್ಯಾಧ್ಯಕ್ಷರ ಫೋಟೋಗಳನ್ನ ತುಳಿತಾ ಇರೋದು, ನಿಮ್ಮ ರಾಷ್ಟ್ರೀಯ ಪಕ್ಷಗಳ ನಾಯಕರ ವಿರುದ್ಧ ಮಾತನಾಡ್ತಾ ನಾನು ಅದಕ್ಕೆ ಒಂದೇ ನಿಮಿಷ ಸರ್, ಒಂದೇ ನಿಮಿಷ ಒಂದೇ ನಿಮಿಷ ನಾನು ದಯಮಾಡಿ ಈ ಮುಖಾಂತರ ನಾವೇನು ಎಲ್ಲ ನಾಯಕರುಗಳಲ್ಲಿ ಕೂತಿದ್ವಿ, ನಾವೆಲ್ಲರೂ ಕೂಡ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತೇವೆ. ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಪಿತಾಮಹ ಯಾರು ಅಂದರೆ ಸನ್ಮಾನ್ಯ BS ಯಡಿಯೂರಪ್ಪನವರು. ಮತ್ತು ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ವಿಜೇಂದ್ರ ಅವರು ಈ ರಾಜ್ಯದ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು. ಆ ಕಾರಣಕ್ಕೋಸ್ಕರ ಯಾರಾದರೂ ಕೂಡ ಕಿಡಿಗೇಡಿಗಳು ಅವರ ಫೋಟೋಗಳಿಗೆ ಚಪ್ಪಲಿ ಹಾರ ಹಾಕ್ತಕ್ಕಂಥದ್ದು, ಅವಮಾನ ಮಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮೆಲ್ಲ ನಾಯಕರುಗಳು ಉಗ್ರವಾಗಿ ಖಂಡಿಸ್ತೇವೆ. ಅದನ್ನು ತಕ್ಷಣ ಸಂಬಂಧಪಟ್ಟಂಥ ನಾಯಕರುಗಳೇನು ಅವರು ಅಭಿಮಾನಿಗಳು ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು. ಈ ರೀತಿಯಾದಂಥ ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇವೆ. ಅದನ್ನೆಲ್ಲನೂ ಕೂಡ ಪಕ್ಷದ ವರಿಷ್ಠರು ಅಬ್ಸರ್ವ್ ಮಾಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ, ಅವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ಸ್ಗಳನ್ನು ತರಿಸ್ಕೊಳ್ತಾ ಇದ್ದೀವಿ. ಅಂಥದ್ದು ಯಾವುದಾದ್ರೂ ಕೂಡ ಬಂದಿದ್ದರೆ ಸಂಬಂಧಪಟ್ಟಂತೆ ಯಾರಾದರೂ ಅವ್ರು ಪದಾಧಿಕಾರಿಯಾಗಿದ್ದರೆ ಖಂಡಿತವಾಗಲೂ ಯಾರಾದರೂ ಕೂಡ ನಮ್ಮ ಪ್ರಾಥಮಿಕ ಸದಸ್ಯರಾಗಿದ್ದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಪಕ್ಷ ಮಾಡ್ತದೆ.
ಈಗ ಕೋರ್ ಕಮಿಟಿಯಿಂದ ಈಗ ಯಾಕಂದ್ರೆ ಮತ್ತೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರೆ ಮರು ಅವರನ್ನ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತ ಅನೇಕ ನಿಮ್ಮ ಬಿಜೆಪಿ ನಾಯಕರಾಗಲಿ ಸೇರಿದಂತೆ ಅನೇಕ ಮುಖಂಡರು ಹೇಳ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಿಂದ ಸರ್ ಈಗ ಜನರಲ್ ನೋಡಿ ತಾವು ಕೋರ್ ಕಮಿಟಿ ದಯವಿಟ್ಟು ಸರ್ ಹೇಳಿ ನಿಮ್ಮ ಕೋರ್ ಕಮಿಟಿಯಿಂದ ನೀವೇನಾದ್ರೂ ಮರು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಅವ್ರು ನೀವೇನಾದ್ರೂ ನೀವು ಮನವಿ ಮಾಡ್ಕೊಳ್ಳೋದಾಗ್ಲಿ ಈ ರೀತಿ ಏನಾದ್ರು ಮಾಡ್ಕೊಂಡಿದ್ರೆ ಒಳ್ಳೆ ಸರ್ ಒಂದೇ ನಿಮಿಷ ನೋಡಿ, ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ನಾವಿಲ್ಲಿ ಏನು ಚರ್ಚೆ ಮಾಡ್ಲಿಕ್ಕೆ ಬರೋದಿಲ್ಲ. ನಾವಿವತ್ತು ಕರೆದಿರ್ತಕ್ಕಂಥದ್ದು ಒಂದೇ ವರಿಷ್ಠ ತೀರ್ಮಾನಕ್ಕೆ ನಮ್ಮ ಜಿಲ್ಲಾ ಕೋರ್ ಕಮಿಟಿ ಅನುಮೋದನೆ ಕೊಟ್ಟಿದ್ದೇವೆ. ಮುಂದೆ ವರಿಷ್ಠ ತೀರ್ಮಾನ ಮಾಡ್ತಾರೆ, ಏನು ಅವ್ರು ತಗೋಬೇಕು ಬೇಡವೋ ಮುಂದುವರಿಸ್ಬೇಕು, ಅದು ವರಿಷ್ಠ ಲೆವೆಲ್ ಅಲ್ಲಿ ಆಗೋ ಕೆಲಸ ಇಲ್ಲೆಲ್ಲ. ಖಂಡಿತವಾಗ್ಲು ನೋಡ್ರಿ, ಅದು ನ್ಯಾಷನಲ್ ಲೆವೆಲ್ ನಡೀತಾ ಇರ್ತಕ್ಕಂಥ, ನಮ್ ಲೆವೆಲ್ ಅಲ್ಲಿ ಎಲ್ಲ ನಡೀತಾ ಇರೋದು, ನಿಮಗೂ ಗೊತ್ತಿದೆ ಅದು. ನಾ ಸ್ಪಷ್ಟವಾಗಿ ಕೇಳ್ತೀನಿ, ಒಂದೇ ಎಲ್ಲಾರು ಕೂಡ ನಮ್ಮ ಬಿಜೆಪಿ ನಾಯಕರು ಕೂಡ ಅನೇಕರು ಮನವಿ ಮಾಡ್ಕೊಡ್ತಾ ಇದ್ದಾರೆ. ಓಕೆ, ನಮ್ಗೆ ಮರು ನೀವು ಸೇರ್ಪಡೆ ಮಾಡಿ. ಇಲ್ಲಿ ಯಾರು ಬಂದು ಮನವಿ ಕೊಟ್ಟಿಲ್ಲ. ಕಮಿಟಿಯಿಂದ ಏನಾದ್ರು ಈಗ ನೀವೇ ನಿಮ್ ಕಮಿಟಿ ಇದೆ, ನಿಮ್ಮ ಕಮಿಟಿಯಿಂದ ನಾವು ಅಂದ್ರೆ ನಮ್ಮ ಜಿಲ್ಲೆಗೆ ಒಬ್ಬ ನಾಯಕ ಕಳ್ಕೊತಾ ಇದ್ದೀರಿ, ಅನೇಕರು ಜಿಲ್ಲಾಧ್ಯಕ್ಷರು ಕೂಡ ಅದಕ್ಕೆ ಮನ್ನ ಹೊಂದಿದ್ದೀವಿ, ನಮಗೂ ನೋವಾಗಿದೆ ನಮ್ಮ ನಾಯಕರು ಹೋಗುದು ಅಂತ ಹೇಳಿ. ಅದಕ್ಕೆ ನೀವೇನಾದ್ರೂ ಮನನೊಂದು ಇಲ್ಲ ನಮ್ಮ ಜಿಲ್ಲೆ ಏನೋ ನಾಯಕರು ಉಳಿಸ್ಕೊಳ್ಳಿಕ್ಕೆ ನೀವೇನಾದ್ರೂ ನೀವು ಉಳಿಸ್ಕೊಳ್ಳಿಕ್ಕೆ ಅವರ ಅಥವಾ ಮನವಿ ಏನಾದ್ರು ಮಾಡ್ಕೊತಾ ಇದ್ರೆ ಪ್ರಯತ್ನ ಮಾಡ್ತೀರಾ? ಒಳ್ಳೆ ವಿಷಯ ಗಮನ ಸೆಳೆದಿರಿ. ಎಲ್ಲಾ ಅಪೀಲ್ ಸೆಂಟ್ರಲ್ದಾಗ ಅವ್ರಿ. ನೀವೇನ್ ಹೇಳಿರಲ್ಲ, ಗಮನ ಸೆಳೆದಿದ್ದನ್ನು ಮನಸ್ಸಿನಾಗ ಇಟ್ಟುಕೊಂಡು ನಾವು ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡ್ತೀವಿ. ಸೂಕ್ತ ನಿರ್ಣಯವನ್ನ ಮಾತಾಡ್ತೀವಿ. ಸೂಕ್ತ ನಿರ್ಣಯಗಳನ್ನ ತೆಗೆದುಕೊಳ್ಳಕ್ಕೆ ಮಾತಾಡ್ತೀವಿ.